ಮನೆಗೆ ಯಾರಾದ್ರೂ ದಿಢೀರಂತ ಬಂದ್ಬಿಟ್ರೆ ತಲೆ ಕೆಡ್ಸ್ಕೊಳ್ಳೋದೇ ಬೇಡ. 2 ಕ್ಯಾರೆಟ್ ಇದ್ರೆ ಸಾಕು, ಮಿಕ್ಕಿರೋದೆಲ್ಲ ಸಾಮಾನ್ಯ ಮನೆಯಲ್ಲೇ ಇರುತ್ತೆ. ಈಗ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ ಬನ್ನಿ. 2 ಕ್ಯಾರೆಟ್, ಸ್ವಲ್ಪ ತುಪ್ಪ, ಸುವಾಸನೆಗೆ ಬೇಕಾದಷ್ಟು ಏಲಕ್ಕಿ, ಸ್ವಲ್ಪ ಹಾಲು ಕೋವಾ ರುಚಿಗೆ, ನಿಮ್ಮ ಮನಸ್ಸು ತೃಪ್ತಿ ಆಗುವಷ್ಟು ಸಕ್ಕರೆ, ಚಿಟಿಕೆಯಷ್ಟು ಮಾತ್ರ ಉಪ್ಪು. ಗಟ್ಟಿಯಾದ ಹಾಲು ತೆಗೆದುಕೊಂಡ್ರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ. ನಾನು ಮಾಮೂಲಿ ಹಾಲನ್ನು ತೆಗೆದುಕೊಂಡಿದ್ದೀನಿ. ಮೊದಲಿಗೆ ಒಂದು ಬಾಣ್ಲಿಗೆ ತುಪ್ಪವನ್ನು ಹಾಕೊಳ್ಳೋಣ. ತುಪ್ಪ ಕರಗಿದ ನಂತರ ತುರಿದಿಟ್ಟ ಕ್ಯಾರೆಟ್ ಅನ್ನು ಹಾಕೊಳ್ಳೋಣ. ತುಪ್ಪದಲ್ಲಿ ಕ್ಯಾರೆಟ್ ನ ಚೆನ್ನಾಗಿ ಬಾಡಿಸಿಕೊಳ್ಳಬೇಕು. ಈಗ ಹಾಲನ್ನು ಸೇರಿಸಿ ನಿಧಾನವಾಗಿ ಕದಡಿಕೊಳ್ಳಿ. ಹಾಲು ಕುದಿಯುತ್ತಾ ನಿಧಾನವಾಗಿ ಕ್ಯಾರೆಟ್ ಮೆತ್ತಗಾಗಿ ಹಾಲು ಕಡಿಮೆ ಆಗೋವರೆಗೂ ಚೆನ್ನಾಗಿ ಚಿಕ್ಕ ಊರಿನಲ್ಲಿ ಇಟ್ಟು ಮುಚ್ಚಿಬಿಡಿ. ಹಾಲು ಕಡಿಮೆಯಾಗಿ ಇವಾಗ ಕ್ಯಾರೆಟ್ ಬೆಂದಿದೆ. ಇವಾಗ ಕುಟ್ಟಿ ಪುಡಿ ಮಾಡಿಟ್ಟ ಏಲಕ್ಕಿಯನ್ನು ಸೇರಿಸಿ ಹೀಗೆ ಕದಡುತ್ತಾ ಪೂರ್ತಿ ಹಾಲು ಇಂಗುವವರೆಗೂ ಕದಡಿಸಿ. ಈಗ ರುಚಿಕಟ್ಟಾದ ಘಮಘಮಿಸುವ ಖೋವಾದಿಂದ ಮಾಡಿರುವ ಕ್ಯಾರೆಟ್ ಹಲ್ವಾ ತಯಾರಾಗಿದೆ. ಈಗ ಇದನ್ನ ಸವಿಯೋದಷ್ಟೇ ಬಾಕಿ. ಕೊನೆಯಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ನನ್ನು ಸೇರಿಸ್ಕೊಳ್ಳೋಣ. ಈ ರೀತಿಯ ಹಲ್ವಾ ಮಾಡಿಟ್ಬಿಟ್ರೆ ನೀವು ಪಾತ್ರೆ ತೊಳೆಯೋದೇ ಬೇಡ. ಅದನ್ನ ನೆಕ್ಕಿ 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 ಅಷ್ಟು ಕ್ಲೀನ್ ಮಾಡ್ಬಿಡ್ತಾರೆ. ನೀವು ಮನೆಯಲ್ಲಿ ತಯಾರಿಸಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ನಾನು ಪ್ರತಿ ಸೋಮವಾರದಿಂದ ಶನಿವಾರ ಪ್ರತಿನಿತ್ಯ 5 ಗಂಟೆಗೆ ಹೊಸ ಹೊಸ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ.